ಅಮೃತ ಅವರೇ, ಈ ಕಾಡಿನ ಜೀವನ ಏನು ಮಜಾ ಇದೆ ಅಲ್ಲ. ಎ ಸಿ ಇಲ್ಲ, ಫ್ರಿಡ್ಜ್ ಇಲ್ಲ, ಆದರೆ ಬೀಸೋ ಗಾಳಿನೇ ತಣ್ಣಗೆ ಬೀಸುತ್ತೆ. ಅಡುಗೆ ಮಾಡೋರಿಲ್ಲ, ಆದರೆ ಸಿಕ್ಕಿದ ಹಣ್ಣು ತಿನ್ಕೊಂಡು ಆರಾಮಾಗಿದ್ದೀವಿ ಅಲ್ವಾ? ಹಾರಾಡೋ ಹಕ್ಕಿಗಳ ಚಿಲಿಪಿಲಿನೇ ನಮಗೆ ಅಲಾರಮ್ಮು, ಇಡೀ ಭೂಮಿನೇ ನಮಗೆ ಬೆಡ್ರೂಮು, ಆಕಾಶನೇ ನಮಗೆ ಟೆರೆಸು. ಅಂತೂ ಇಂತೂ ಆರಾಮಾಗಿದ್ದೀವಿ. ಅರ್ಜುನ್ ಅವರೇ, ಬನ್ನಿ ಹೋಗೋಣ. ಎಲ್ಲಿಗೆ? ನೀವಿಲ್ಲಿರೋ ಹಾಗಿಲ್ಲ. ಓ, ಬೇರೆ ಕಡೆ ಹೋಗೋಣ ಅಂತನಾ? ಅರ್ಜುನ್ ಅವರೇ, ನೀವು ನಮ್ಮ ಜೊತೆ ಬನ್ನಿ. ಅಲ್ಲ, ಇದ್ದಕ್ಕಿದ್ದಾಗೆ ಬನ್ನಿ ಅಂದ್ರೆ ಎಲ್ಲಿಗೆ ಹೋಗೋದು? ಮುಂದೆ ನಿಮಗೆ ಗೊತ್ತಾಗತ್ತೆ. ಬನ್ನಿ ಬನ್ನಿ ನನ್ನ ಜೊತೆ. ಇವತ್ತು ನಿನ್ನಿಂದ ನನ್ನ ಪ್ರಾಣ ಉಳಿತು. ನಿನಗೆಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ನಾಗಮಣಿ ನನ್ನ ಹತ್ರ ಇದೆ, ಇಲ್ಲ ಅಂತ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಇವ್ರಿಗೇನಾದ್ರು ಗೊತ್ತಾಗೋಗಿದ್ರೆ ಇವತ್ತು ನಾನು ಇಲ್ಲೇ ಸಮಾಧಿ ಮಾಡಿಬಿಟ್ಟಿರೋರು. ಅಮೃತಂಗೆ ನಾಗಮಣಿ ಎಷ್ಟು ಮುಖ್ಯನೋ ಅರ್ಜುನ್ ಕೂಡ ಅಷ್ಟೇ ಮುಖ್ಯ. ಯಾಕೆಂದ್ರೆ ಅವಳು ಅರ್ಜುನ್ನ ಅಷ್ಟೊಂದು ಪ್ರೀತಿಸ್ತಾಳೆ. ಅವಳೇನಾದ್ರೂ ನಾಗಮಣಿ ನನಗೆ ಬೇಡ, ಅರ್ಜುನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ರೆ ಅವಳು ಹಾಗೆ ಮಾಡಿದ್ರು ಮಾಡ್ತಾಳೆ. ಅರ್ಜುನ್ ಅಂದ್ರೆ ಅಷ್ಟು ಪ್ರೀತಿ ಅವಳಿಗೆ. ನಾಗಮಣಿ, ಅಮೃತ ಅರ್ಜುನ ಹೇಗಾದ್ರೂ ಮಾಡಿ ಮನೆಗೆ ಕರ್ಕೊಂಡು ಬಂದ್ಬಿಡೋ ಹಾಗೆ ಮಾಡು. ಯಾಕೆಂದ್ರೆ ಅರ್ಜುನ ಬಿಟ್ಟು ನನ್ನ ಕೈಲಿ ಬದುಕೋಕೆ ಸಾಧ್ಯನೇ ಇಲ್ಲ. ಅಣ್ಣ ಅಣ್ಣ, ಅದಕ್ಕೆ ಅಣ್ಣ ಇಲ್ಲಿ ಇಲ್ಲ, ಎಲ್ಲೋ ಆಚೆ ಹೋಗಿದ್ದಾರೆ. ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ನಿಮ್ಮ ನೋಡ್ತಾ ಇದ್ರೆ ತುಂಬಾ ಗಾಬರಿಯಲ್ಲಿರೋ ಹಾಗಿದೆ. ಅಂಥದ್ದೇನಿಲ್ಲ ರುದ್ರ, ಬಟ್ಟೆಗಳನ್ನೆಲ್ಲ ಜೋಡಿಸಿರ್ತಾ ಇದ್ನಲ್ಲ, ಹಾಗೆ ಒಂದು ಸ್ವಲ್ಪ ಶೆಕೆ ಆಗೋಯ್ತು. ಶೆಕೆನಾ? ಎ ಸಿ ಆನಲ್ಲೇ ಇದೆ. ನೀವ್ಯಾಕೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದೀರಾ? ಅಮೃತ ಅವರೇ, ಈ ರಸ್ತೆ ನೋಡ್ತಾ ಇದ್ರೆ ನಮ್ಮ ಮನೆಗೆ ಹೋಗೋ ರಸ್ತೆ ಥರ ಇದೆ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೌದು. ಯಾಕೆ? ನೀವು ನಿಮ್ಮ ಮನೆಗೆ ಹೋಗೋದಕ್ಕೆ ಕಾರಣ ಬೇಕಾ? ಬೇಡ. ಮತ್ತೆ ಬನ್ನಿ. ಅಲ್ಲ ರೀ, ಇಷ್ಟು ದಿನ ಕಾಡಲ್ಲಿದ್ದು ಹೊಂದ್ಕೊಂಡ್ಬಿಟ್ಟಿದ್ನಲ್ಲ, ಹಾಗೆ ಇನ್ನು ಮುಂದೇನು ನನ್ನ ಹೆಂಡತಿ ಆರಾಮಾಗಿ ಕಾಡಲ್ಲಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಜೀವನ ಪರ್ಯಂತ ನೀವು ಈ ಕಾಡು ಮೇಡಲ್ಲೇ ಇರೋದಕ್ಕಾಗತ್ತಾ? ನೀವಿರ್ಬೇಕಾಗಿರೋದು ನಿಮ್ಮ ಮನೇಲಿ, ನನ್ನ ಜೊತೆ ಈ ರೀತಿ ಕಾಡು ಮೇಡಲ್ಲ. ಹಾಗಲ್ಲ ಅಮೃತ ಅವರೇ, ಕಾಡಲ್ಲಿ ಅಂದರೆ ಟೆಂಟ್ ಥರ ಒಂದು ಪುಟ್ಟ ಮನೆ ಕಟ್ಕೊಂಡು ಸುತ್ತಮುತ್ತ ತರಕಾರಿ ಬೆಳ್ಕೊಂಡು ಹೀಗೆ ಕಾಡಲ್ಲಿ ಆರಾಮಾಗಿ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಅಷ್ಟೇ, ನಿಮ್ಮ ಜೊತೆ ಹೇಗೇಗೋ ಇರಬೇಕು ಅಂತ ಕನಸ್ಕೊಂಡಿದ್ದೆ ನಾನು. ಆದ್ರೇನು? ಯಾಕೆ ಮಾಡೋಕ್ಕಾಗಲ್ಲ? ಮನೆಗೆ ಬನ್ನಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ಅಮೃತ ಅವರೇ, ಏನು ಹೇಳ್ತಾ ಇದ್ದೀರಾ ನೀವು? ಮನೇಲಿ ಏನು ಗೊತ್ತಾಗುತ್ತೆ? ದಯವಿಟ್ಟು ಹೇಳಿ.
ಯಾಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಳ್ಳೆ ಭಾಳ ಸುಟ್ಟಿದ ಬೆಕ್ಕಿನ ಥರ ಓಡಾಡ್ತಿದ್ದಾಳೆ. ಆಗಾಗ ಬೇರೆ ಬಾಗಿಲ ಕಡೆ ನೋಡ್ತಿದ್ದಾಳೆ. ಯಾರೋ ಬರ್ತಾರೆ ಅನ್ನೋ ರೀತಿ. ಯಾಕೆ ಹೇಮಾ, ಯಾಕೆ ಆ ರೀತಿ ಓಡಾಡ್ತಿದ್ಯಾ? ಆಗಾಗ ಬೇರೆ ಬಾಗಿಲ ಕಡೆ ನೋಡ್ತಿದ್ಯಾ. ಯಾರೋ ಬರ್ತಾರೆ ಅನ್ನೋ ರೀತಿ. ಯಾರು ಬರ್ತಾರೆ? ಅರ್ಜುನ್ ಬರ್ತಾನೇನೋ ಅಂತ ಕಾಯ್ತಾ ಇದ್ದೀನಿ. ಏನು ಅರ್ಜುನ್ ಬರ್ತಾನ? ಎಂತ ಸಿಹಿ ಸುದ್ದಿ ಹೇಳ್ತಾ ಇದ್ಯಾ? ಹೌದು, ಅರ್ಜುನ್ ಬರ್ತಾನೆ ಅಂತ ನಿಂಗೆ ಹೇಗೆ ಗೊತ್ತು? ಅಮೃತ ಹೇಳಿದ್ಲು. ಏನು ಅಮೃತ ಹೇಳಿದ್ಲಾ? ಅವಳಿಗೆ ಸಿಕ್ಕಿದ್ಲು ನಿನಗೆ? ನಿನ್ನೆ ಕೇಳ್ತಾ ಇರೋದು, ಅಮೃತ ನಿನ್ಗೆಲ್ಲಿ ಸಿಕ್ಕಿದ್ಲು? ಅತ್ತೆಮ್ಮ, ಎಲ್ಲಿ ಸಿಕ್ಕಿದ್ಲು, ಹೇಗೆ ಸಿಕ್ಕಿದ್ಲು ಅನ್ನೋದು ಮುಖ್ಯನಾ ಅಥವಾ ಅರ್ಜುನ್ ಮನೆಗೆ ಬರ್ತಾ ಇದ್ದಾನೆ ಅನ್ನೋದು ಮುಖ್ಯನಾ? ಅರ್ಜುನ್ ಮನೆಗೆ ಬರ್ತಾನೆ ಅನ್ನೋದು ಮುಖ್ಯ. ಹಾಗಾದ್ರೆ ಅವ್ನು ಬರೋವರೆಗೂ ಯಾವ ಪ್ರಶ್ನೆನೂ ಕೇಳದೆ ಪ್ರಶಾಂತವಾಗಿರಿ. ಅರ್ಜುನ್ ಮನೆಗೆ ಬಂದ್ಬಿಟ್ರೆ ನಾನು ಹೇಳ್ದಾಗೆ ನಿನ್ನ ಬಾಯಿ ತುಂಬ ಸಕ್ಕರೆ ಆಗ್ತೀನಿ ಕಣೆ. ಬನ್ನಿ ಅರ್ಜುನ್ ಅವರೇ. ಅತ್ತೆ ಅತ್ತೆ, ನಿಮ್ಮ ಮಗನ್ನ ಕರ್ಕೊಂಡು ಬಂದಿದ್ದೀನಿ, ಬನ್ನಿ. ಅಮ್ಮ, ಅರ್ಜುನ್, ಅರ್ಜುನ್, ಎಲ್ಲಿ ಹೋಗ್ಬಿಟ್ಟಿದ್ಯೋ ಇಷ್ಟು ದಿನ? ಈ ಪಾಪಿ ತಾಯಿ ನೋಡ್ಬೇಕು ಅಂತ ಒಂದೇ ಒಂದ್ಸಲನೂ ಅನ್ನಿಸ್ಲಿಲ್ವಾ? ನೀನು ಊಟ ಮಾಡುತ್ತೀಯೋ, ಬಿಟ್ಟಿಯೋ, ಮಲಗಿದ್ಯೋ, ಎದ್ದಿದ್ಯೋ ಅಂತ ಗೊತ್ತಾಗ್ದೆ ನಾನು ಎಷ್ಟು ಕಂಗಾಲಾಗೋಗಿದೆ ಗೊತ್ತಾ? ಈಗ ಬಂದಿಯಲ್ಲ, ನಂಗೆ ಅದೇ ಸಂತೋಷ. ಅಜ್ಜಿ ಚೆನ್ನಾಗಿದ್ಯಾ ಕಂದ? ನಾನು ಹುಷಾರಾಗಿದ್ದೀನಿ ಅಜ್ಜಿ. ನಮ್ಮನ್ನೆಲ್ಲ ನೋಡ್ಬೇಕು, ಮಾತಾಡಿಸ್ಬೇಕು ಅಂತ ನಿನಗೆ ಅನಿಸ್ಲಿಲ್ವಾ? ಅನ್ನಿಸ್ತು ಅಜ್ಜಿ. ಆದ್ರೆ ಅರ್ಜುನ್, ಏನು ನಿನ್ ಕತೆ? ಅಣ್ಣ, ನೀನು ಮನೆಗೆ ಬಂದಿಯಲ್ಲ ಅಷ್ಟೇ ನಮಗೆ ಸಂತೋಷ. ಅರ್ಜುನ್, ಎಲ್ಲಿ ಹೋಗಿದ್ರಿ ನೀವು? ಹೇಳ್ದೆ ಕೇಳ್ದೆ. ಎಲ್ಲೆಲ್ಲಿ ಅಂತ ನಿಮ್ಮನ್ನು ಹುಡುಕಿದೀನಿ ಗೊತ್ತಾ ನಾನು? ನೀವು ಕಾಣ್ತಾ ಇರ್ಲಿಲ್ಲ ಅಂತ ನನಗೆ ಸರಿಯಾಗಿ ನಿದ್ರೆ ಬರ್ತಿರ್ಲಿಲ್ಲ, ಊಟ ಕೂಡ ಸೇರ್ತಾ ಇರ್ಲಿಲ್ಲ. ನಿಮ್ ಮುಖ ನೋಡಿದ್ನಲ್ಲ, ಈಗ ಸಮಾಧಾನ ಆಯ್ತು. ಹೇ ಅಮೃತ, ನಿನ್ನ ಕೆಲಸ ಮುಗೀತು, ನೀನಿನ್ನು ಹೋಗಬಹುದು. ನನ್ನ ಮಗನ ಕಡೆ ಆಗಲಿ ನಮ್ಮ ಮನೆ ಕಡೆ ಆಗಲಿ ಕಣ್ಣೆತ್ತಿ ಸಹ ನೋಡಬಾರ್ದು. ಅತ್ತೆ,
ಹೀಗೆ ಹೇಳಿದ್ರೆ ಹೇಗೆ? ನಾನು ಒಂದು ಮಾತನ್ನ ಒಂದೇ ಸಲ ಹೇಳೋದು, ಪದೇ ಪದೇ ಹೇಳೋದಿಲ್ಲ. ಹೋಗು ಅಂದರೆ ಹೋಗ್ತಾ ಇರಬೇಕು. ಅತ್ತೆ, ನಾನು ನನ್ನ ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ. ನೀವು ನಿಮ್ಮ ಮಾತಿನ ಪ್ರಕಾರ ನಡ್ಕೊಳ್ಳಿ. ಏನು ನಡ್ಕೋಬೇಕು? ಅತ್ತೆ, ಏನು ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಮಗನ ನಿಮಗೆ ತಂದು ಒಪ್ಸಿದ್ರೆ ನಾಗಮಣಿ ನಾನು ಕೊಡ್ತೀನಿ ಅಂತ ಹೇಳಿದ್ರಲ್ಲ. ನಿನ್ಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನೀನು ನಾಗಮಣಿ ಕೇಳಿದ ತಕ್ಷಣ ಎಲ್ಲರಿದ್ರಿಗೂ ತಂದ್ಕೊಡಕ್ಕಾಗತ್ತಾ? ಇನ್ನೊಂದು ಸ್ವಲ್ಪ ದಿನ ಕಾಯಬೇಕು. ಏನು ಸ್ವಲ್ಪ ದಿನ ಅಂದರೆ? ಅರ್ಜುನ್ ಮಣಿ ಮದುವೆ ಆದಮೇಲೆ, ಅರ್ಜುನ್ ಮಣಿ ಕುತ್ತಿಗೆಗೆ ತಾಳಿ ಕಟ್ಟಿದ ಮೇಲೆ ನಾಗಮಣಿ ನಿನ್ನ ಕೈಲಿರುತ್ತೆ. ಈಗ ಹೊರಡು. ಸರಿ, ನಿಮ್ಮ ಮಾತು ನಂಬಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ನಾನು ಆಡಿದ್ರೆ ಒಂದೇ ಮಾತು, ನುಡಿದ್ರೆ ಒಂದೇ ನಾಲ್ಗೆ. ನಾಗಮಣಿನ ನಾನೇನು ಕೊಡ್ತೀನಿ ಅಂದಮೇಲೆ ಕೊಟ್ಟೇ ಕೊಡ್ತೀನಿ. ಹೊರಡಿಲ್ಲಿಂದ. ನೋಡು, ಹೋಗೋದು ಹೋಗ್ತೀಯಾ, ಅವನ ಕಣ್ಮುಂದೆ ಹೋಗ್ಬೇಡ. ಅವ್ನು ನೋಡಿದ್ರೆ ನಿನ್ನನ್ನು ಹೋಗೋಕೆ ಬಿಡಲ್ಲ. ಅಜ್ಜಿ, ಅರ್ಜುನ್ ಅವರು ನಿಮ್ಮ ಕೈಯಿಂದ ಕಾಫಿ ಕುಡಿದು ತುಂಬ ದಿನ ಆಯಿತು ಅಂತ ಹೇಳ್ತಾ ಇದ್ರು. ಮೊದಲು ಕಾಫಿ ಮಾಡಿಕೊಡಿ ಅಜ್ಜಿ. ಕಾಫಿ ಮಾಡ್ಕೊಡ್ತೀನಿ. ಏಯ್, ಅವನು ಮರೆ ಆದ್ನಲ್ಲ, ಇನ್ನೂ ಏನಿಲ್ಲೇ ನಿಂತ್ಕೊಂಡು ನೋಡ್ತಾ ಇದೆಯಾ? ಹೊರಡು. ಒಂದ್ಸಲ ಹೇಳಿದ್ರೆ ಪ್ರಾಣಿಗಳಿಗೂ ಅರ್ಥ ಆಗುತ್ತೆ, ನಿನಗೆ ಅರ್ಥ ಆಗಲ್ವಾ? ಓಹೋ, ನೀನು ಪ್ರಾಣಿ ಅನ್ನೋದನ್ನೇ ಮರ್ತು ಹೋಗಿದ್ದೆ ನೋಡು ನಾನು. ಹೊರಡಿಲ್ಲಿಂದ. ಅತ್ತೆ, ಯಾಕತ್ತೆ? ನೀನು ನನ್ನನ್ನು ಅತ್ತೆ ಅಂತ ಕರಿಬೇಡ. ನನಗೂ ನಿನಗೂ ಸಂಬಂಧ ಮುರಿದು ಹೋಯ್ತು. ಇಷ್ಟಕ್ಕೂ ನಿನ್ನಂಥ ವಿಷಕನ್ಯೆಯಿಂದ ಅತ್ತೆ ಅಂತ ಕರೆಸ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ನೀವು ನನ್ನ ಬಗ್ಗೆ ಏನೇ ಅನ್ಕೋಬಹುದು, ಆದರೆ ನನ್ನ ಪಾಲಿಗೆ ನೀವು ತಾಯಿಗಿಂತ ಹೆಚ್ಚು. ಇವತ್ತು ನಿಮಗೆ ನನ್ನ ಮೇಲೆ ದ್ವೇಷದ ಭಾವನೆ ಬಂದಿದೆ. ಇದಕ್ಕೆ ಕಾರಣ ಯಾರು ಅಂತ ನನಗೆ ಗೊತ್ತು. ಅದನ್ನು ನಾನು ನಿಮಗೆ ಹೇಳೋ ಪ್ರಯತ್ನ ಮಾಡಿದೆ, ಆದರೆ ನೀವು ನನ್ನ ಮಾತನ್ನು ನಂಬಲಿಲ್ಲ. ಆ ದೇವರ ಇಚ್ಛೆ ಏನಿದೆಯೋ ಹಾಗೆ ನಡೆಯುತ್ತೆ. ಅವನು ನನ್ನ ಹಣೆ ಬರಹದಲ್ಲಿ ಏನು ಬರೆದಿದ್ದಾನೋ ಅದೇ ಆಗುತ್ತೆ. ನಾಗಿಣಿ, ವಾಸುಕಿ ವಂಶದ ನಾಗಿಣಿನ ಈ ತಕ್ಷಕ ವಂಶದ ನಾಗಿಣಿ ಸೋಲ್ಸಿದ್ಲು ಅಂತ ನಮ್ಮ ವಂಶಸ್ಥರಿಗೆ ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಕಾಡಿನಲ್ಲಿರೋ ಮಜಾನೇ ಬೇರೆ, ಅದನ್ನ ಅನುಭವಿಸ್ಬೇಕು, ಹೇಳಕ್ಕಾಗಲ್ಲ. ಅಮೃತವ್ರೆ ಇಲ್ಲಿ, ಅಮೃತವ್ರೆ
ಅಮೃತ ಅವರೇ ಎಲ್ಲೋದ್ರು? ಅರೆ ಅಮೃತ ಅವ್ರೆ ಕಲ್ಲು ಹೋಗ್ತಾ ಇದ್ದಾರೆ. ಅಮೃತ ಅವರೇ, ಏ ಅರ್ಜುನ್, ಅಮೃತ ಅವರೇ, ಅಮೃತ ಅವ್ರೆ ಎಲ್ಲಿ ಹೋಗ್ತಾ ಇದ್ದೀರಾ? ಅರ್ಜುನ್ ಅವರೇ, ಅದು ನನಗೆ ಇಲ್ಲಿರೋದಕ್ಕಾಗೋದಿಲ್ಲ. ಯಾಕೆ ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಕೇಳಬೇಡಿ. ಯಾಕೆ ಏನು ಅಂತ ಪ್ರಶ್ನೆ ಕೇಳಬಾರ್ದು ಅಂದ್ರೆ ನೀವು ಹೇಳೋದನ್ನು ಕೇಳೋದಕ್ಕಾಗೋದಿಲ್ಲ. ನಾನು ಎಲ್ಲಿರ್ತೀನೋ ನೀವು ಅಲ್ಲಿರ್ಬೇಕಷ್ಟೇ, ಅಥವಾ ನೀವೆಲ್ಲಿರ್ತೀರೋ ನಾನು ಅಲ್ಲಿರ್ತೀನಿ. ಅರ್ಜುನ್ ಅವರೇ, ಅದು ಹಾಗಲ್ಲ. ಹಾಗೂ ಅಲ್ಲ ಹೀಗೂ ಇಲ್ಲ. ನೋಡಿ, ನೀವಿಲ್ದಿರೋ ಮನೇಲೆ ನಾನಿರೋದಕ್ಕೆ ಸಾಧ್ಯ ಇಲ್ಲ. ಸರಿ, ನೀವೆಲ್ಲ ಹೋಗ್ತೀರೋ ನಾನು ಅಲ್ಲಿಗೆ ಬರ್ತೀನಿ, ಬನ್ನಿ. ಅರ್ಜುನ್ ಅವರೇ, ಬೇಡ. ಸರಿ, ಹಾಗಿದ್ರೆ ಒಳಗೆ ಬನ್ನಿ. ನೀವಿಲ್ದಿರೋ ಮನೇಲೆ ನಾನು ಇರೋದಿಲ್ಲ. ನಿಮ್ಮ ಜೊತೆ ನನ್ನ ಕಾಡಲ್ಲಿರೋದೇ ನೆಮ್ಮದಿ. ಅರ್ಜುನ್ ಅವರೇ, ನನಗೆ ಕಾಡಲ್ಲಿದ್ದು ರೂಢಿಯಾಗಿದೆ. ನಿಮಗೆ ನನ್ನ ಜೊತೆ ಕಾಡಲ್ಲಿರೋದಕ್ಕೆ ಕಷ್ಟ ಆಗತ್ತೆ. ನೋಡಿ, ಎಷ್ಟೇ ಕಷ್ಟ ಆದರೂ ಅದನ್ನು ಇಷ್ಟಪಟ್ಟು ಅನುಭವಿಸ್ತೀನಿ ಅಮೃತ ಅವರೇ. ಅರ್ಜುನ್ ಅವರೇ, ನನ್ನ ಮಾತು ಕೇಳಿ. ಅಮೃತ ಅವರೇ, ನನಗೋಸ್ಕರ ನೀವು ಏನೇ ಕಷ್ಟ ಬಂದರೂ ಎದುರಿಸೋದಕ್ಕೆ ಸಿದ್ಧವಾಗಿದ್ದೀರಾ. ಹಾಗಿದ್ಮೇಲೆ ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದಿಸಬಾರ್ದಾ? ಪ್ರೀತಿ ನಿಮಗೊಂಥರ ನನಗೊಂಥರ ಇರುತ್ತೇನ್ರಿ ಅಮೃತ ಅವರೇ, ಹೇಳಿ? ಇಲ್ಲ. ಹಾಗಿದ್ಮೇಲೆ ನಿಮಗ್ ಜಾಗ ಇಲ್ದಿರೋ ಈ ಮನೆಯಲ್ಲಿ ನನಗೂ ಜಾಗ ಇಲ್ಲ ಅಂತ ಅನ್ಕೋತೀನಿ. ಈ ನಾಡಿಗಿಂತ ಆ ಕಾಡೇ ಎಷ್ಟೋ ವಾಸಿ. ಅಮೃತ, ಅವನು ಹೇಳ್ತಾ ಇರೋದು ನಿಜನಮ್ಮ. ನೀನಿಲ್ದೇ ಇರೋ ಈ ಜಾಗ, ಜೀವನ ಎಲ್ಲ ಅವನಿಗೆ ಶೂನ್ಯ ಅನ್ಸತ್ತೆ. ಅವನಿಗೆ ನೀನೇ ಪ್ರಪಂಚ, ನೀನೇ ಜೀವನ ಎಲ್ಲ. ಇಲ್ಲೇ ಇರಮ್ಮ. ಏ ನಾಗಿಣಿ, ನೀನು ಸದ್ಯಕ್ಕೆ ಇಲ್ಲೇ ಇರು. ಆದರೆ ಪರ್ಮನೆಂಟಾಗಿ ಇಲ್ಲೇ ಜಾಂಡ ಊರೋ ಕನಸು ಮಾತ್ರ ಕಾಣಬೇಡ. 2-3 ದಿನ ಆದಮೇಲೆ ಯಾರಿಗೂ ಹೇಳ್ದೆ ಕೇಳದೆ ನೀನಿಲ್ಲಿಂದ ಹೋಗಬೇಕು ಅಷ್ಟೇ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ